ಪ್ರಿಂಟ್ ಮೀಡಿಯಾ ಮತ್ತು ಎಲೆಕ್ಟ್ರಾನಿಕ್ ಮೀಡಿಯಾದ ಎಲ್ಲ ಮಾಧ್ಯಮ ಮಿತ್ರರಿಗೆ ವಿಶೇಷವಾದ ಸ್ವಾಗತವನ್ನು ಮಾಡ್ತಾ, ಇವತ್ತಿನ ಪತ್ರಿಕಾಗೋಷ್ಠಿಯನ್ನು ಕುರಿತು ಮಾತಾಡಿರ್ತಕ್ಕಂಥ ಸನ್ಮಾನ್ಯ ಗೋವಿಂದ ಕಾರಜೋಳ ಅವರು ಈ ಪತ್ರಿಕಾಗೋಷ್ಠಿಯಲ್ಲಿ ವಿಷಯನವರು, ಶ್ರೀರಾಮಪುರದವರು, ಲಕ್ಷ್ಮೀಕಾಂತ್ ಅವರು, ಅನಿಲ್ ಕುಮಾರ್ ಅವರು, ಕೇಶಮೂರ್ತಿಯವರವರು, ನರಸಿಂಹಮೂರ್ತಿಯವರವರು, ಆನಿನಪ್ಪನವರು, ದೀಪಕ್ ದೊಡ್ಡಯ್ಯನವರು, ಅನೇಕ ಸಮಾಜದ ಮುಖಂಡರು, ನಮ್ಮ ಮಾಸ್ಟರ್ ಮೂರ್ತಿಯವರವರು ಇವತ್ತಿನ ಪತ್ರಿಕಾಗೋಷ್ಠಿಯ ಮುಖಾಂತರ ಕರ್ನಾಟಕ ಸರ್ಕಾರಕ್ಕೆ ಒಂದು ಎಚ್ಚರಿಕೆಯ ಗಂಟೆಯನ್ನು, ಕರ್ನಾಟಕ ರಾಜ್ಯದ ಮಾದಿಗ ಸಮುದಾಯ 3.5 ದಶಕಗಳಿಂದ ಏನು ಒಳ ಮೀಸಲಾತಿಗಾಗಿ ಏನು ಹೋರಾಟವನ್ನು ಮಾಡಿದ್ದರು, ಆ ಹೋರಾಟದ ಪ್ರತಿಫಲ ಆಗಸ್ಟ್ 1ಕ್ಕೆ ದೇಶದಲ್ಲಿ ಒಳ ಮೀಸಲಾತಿಯ ಕೊಡುವ ಅಧಿಕಾರ, ಸರ್ವೋಚ್ಚ ಅಧಿಕಾರ ರಾಜ್ಯಗಳಿಗಿದೆ. ಯಾವುದೇ ರಾಜ್ಯ ಹಿಂದುಳಿಕೆಯ ಆಧಾರದ ಮೇಲೆ ಒಳ ಮೀಸಲಾತಿಯನ್ನು ಕೊಡಬೇಕು, ಬ್ಯಾಕ್ವರ್ಡ್ನೆಸ್ ಮೇಲೆ ಒಳ ಮೀಸಲಾತಿಯನ್ನು ಕೊಡಬೇಕು ಯಾವುದೇ ಸಮುದಾಯಕ್ಕೆ. ಆ ಸಂದರ್ಭ ಒದಗಿ ಬಂದಾಗ ಅನೇಕ ರಾಜ್ಯಗಳು ಆರ್ಟಿಕಲ್ 341 ಅಮೆಂಡ್ಮೆಂಟ್ ಆಗದೆ ಹೋದರೆ ಒಳ ಮೀಸಲಾತಿಯನ್ನು ಕೊಡುವ ಅಧಿಕಾರ ಇಲ್ಲ ಅಂತ ವಾದವನ್ನು ಕರ್ನಾಟಕ ರಾಜ್ಯದಲ್ಲಿ ಈಗಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಅನೇಕ ಸಾರಿ ಪ್ರತಿಪಾದನೆಯನ್ನು ಮಾಡಿತ್ತು. 1999ರಲ್ಲಿ ಆಂಧ್ರ ಪ್ರದೇಶ ಸರ್ಕಾರ ಒಳ ಮೀಸಲಾತಿಯನ್ನು ಘೋಷಣೆ ಮಾಡಿ ಜಾರಿಯನ್ನು ಮಾಡಿತ್ತು. ಒಳ ಮೀಸಲಾತಿ ದೇಶಕ್ಕೆ ಹೊಸದಲ್ಲ. 1975ರಲ್ಲಿ ಪಂಜಾಬ್ ಸರ್ಕಾರ ಆ ರಾಜ್ಯದ ವಾಲ್ಮೀಕಿ ಸಮಾಜಕ್ಕೆ ಮತ್ತು ಮಜ್ಬಿ ಸಿಖ್ಖರಿಗೆ ಒಳ ಮೀಸಲಾತಿಯನ್ನು ಜಾರಿ ಮಾಡಿತ್ತು. 24 ವರ್ಷಗಳು, 24 + 4 28 ವರ್ಷಗಳು ಪಂಜಾಬಲ್ಲಿ ಮೀಸಲಾತಿ ಜಾರಿಯಲ್ಲಿತ್ತು. ಒಳ ಮೀಸಲಾತಿ ಮಜ್ಬಿ ಸಿಖ್ಖರು ವಾಲ್ಮೀಕಿಲಿ ಅಂತ ಹೇಳಿದ್ರೆ ಅವರು 100% ಸ್ಕ್ಯಾನೇಜಸ್ ಇನ್ ದಿ ಪಂಜಾಬ್ ಗೌರ್ಮೆಂಟ್, ಪಂಜಾಬ್ ಸ್ಟೇಟ್. ಈವನ್ ಇನ್ ಹರಿಯಾಣ 1995ರಲ್ಲಿ ಒಳ ಮೀಸಲಾತಿ ಈ ಮಜ್ಬಿ ಸಿಖ್ಖರಿಗೆ ಮತ್ತು ವಾಲ್ಮೀಕಿ ಸಮುದಾಯಕ್ಕೆ ಜಾರಿ ತಂದು 6 ವರ್ಷಗಳಿಗೆಲ್ಲ ಒಳ ಮೀಸಲಾತಿಯನ್ನು ಆ ರಾಜ್ಯದಲ್ಲಿ ಜಾರಿಯಾಗಿತ್ತು. ಆಂಧ್ರ ಪ್ರದೇಶದಲ್ಲಿ ಯಾವ ಒಳ ಮೀಸಲಾತಿಯಿಂದ ಯಾವ ಮಾದಿಗ ಸಮುದಾಯ ಸುಮಾರು 60-70 ವರ್ಷಗಳು ಮೀಸಲಾತಿ ವಂಚಿತರಾಗಿದ್ದರು, ಆ ಸಮಾಜಕ್ಕೆ ನ್ಯಾಯ ಸಿಗುವ ದಿಕ್ಕಿನಲ್ಲಿ ಹೊರಟಿದ್ದಾಗ ಆಂಧ್ರ ಪ್ರದೇಶದಲ್ಲಿ ಹೈಕೋರ್ಟ್ಗೆ ಹೋದಂಥ ಒಬ್ಬ EV ಚೆನ್ನಯ್ಯ ಕೇಸ್ನಿಂದ ರಾಜ್ಯ ವಿಚಿತ್ರರಾಗಲಿಲ್ಲ. ಅಲ್ಲಿನ ಹೈಕೋರ್ಟ್ ಒಳ ಮೀಸಲಾತಿ ಕೊಡುವ ಜವಾಬ್ದಾರಿ ಸರ್ಕಾರಗಳಿದೆ, ಒಳ ಮೀಸಲಾತಿ ಕೊಟ್ಟು ಸರಿ ಇದೆ ಅಂತೇಳಿ ಆ ಕೇಸಲ್ಲಿ ಎತ್ತಿಡ್ದಿತ್ತು. ಅದೇ EV ಚೆನ್ನಯ್ಯ ಸುಪ್ರೀಂ ಕೋರ್ಟ್ಗೆ ಹೋಗಿ ಸಂತೋಷ್ ಹೆಗ್ಡೆ ಅವರ ಪಂಚಪೀಠಗಳ ಹೈಕೋರ್ಟಲ್ಲಿ ಸನ್ಮಾನ್ಯ ಜಸ್ಟಿಸ್ ಸಂತೋಷ್ ಹೆಗ್ಡೆರವರು ಈ ದೇಶದಲ್ಲಿ ಆರ್ಟಿಕಲ್ 341 ಅಮೆಂಡ್ಮೆಂಟ್ ಆಗದೆ ಒಳ ಮೀಸಲಾತಿಯನ್ನು ಕೊಡುವ ಯಾವ ರಾಜ್ಯಕ್ಕೂ ಇಲ್ಲ ಅಂತ ಜಡ್ಜ್ಮೆಂಟನ್ನು ಕೊಟ್ಟಿದ್ದರು. ಈ ದೇಶದಲ್ಲಿ ಅನೇಕ ರಾಜ್ಯಗಳಲ್ಲಿ ಮೀಸಲಾತಿಗೆ ಹೊಂದ್ಕೊಂಡಂತೆ ಒಂದೊಂದು ರಾಜ್ಯದಲ್ಲಿ ಒಂದೊಂದು ವರ್ಗ ಅಥವಾ ಸಂಖ್ಯೆ ಇತ್ತು. ಒಂದು ಕಡೆ 100 ಇದ್ದರೆ, ಒಂದು ಕಡೆ 101 ಇದ್ದರೆ, 65 ಇದ್ದರೆ, 75 ಇದ್ದರೆ, 60 ಇದ್ದರೆ, ಈ ರೀತಿ ರಾಜ್ಯಕ್ಕೆ ಅನುಗುಣವಾಗಿ ಮೀಸಲಾತಿ ಇತ್ತು. ಆದರೆ ಸಂತೋಷ್ ಹೆಗ್ಡೆ ಅವರು ಕರ್ನಾಟಕ ಅಥವಾ ತಮಿಳುನಾಡು, ಆಂಧ್ರ ಪ್ರದೇಶ ಸಂಬಂಧಪಟ್ಟಂತೆ ಈ ಪರಿಶಿಷ್ಟ ಜಾತಿಯವರು ಹೋಮೋಜೀನಿಯಸ್ ಗುಂಪಿಗೆ ಸೇರಿದವರು, ಒಂದೇ ಸಂಸ್ಕೃತಿ, ಒಂದೇ ಜೀವನ ಪದ್ಧತಿ ಅಂತೇಳಿ ಹೋಮೋಜೀನಿಯಸ್ ಅಂತ ಒಂದು ಕೆಟ್ಟ ಪದವನ್ನು ಸಂವಿಧಾನದಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ನಮೂದು ಮಾಡಿದ್ದ ಒಂದು ಪ್ಯಾರಾದಲ್ಲಿ
ಪರಿಶಿಷ್ಟ ಜಾತಿಯ ಈ ದೇಶದ ಎಲ್ಲರೂ ಹೋಮೋಜಿನಿಯಸ್ ಅಲ್ಲ, ದೇರ್ ಆಲ್ ಹೆಟ್ರೋಜಿನಿಯಸ್ ಅಂತ ಪದವನ್ನು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಹೇಳಿದಂಥ ಪದವನ್ನು ದಿಕ್ಕು ತಪ್ಪಿಸಿ ಸನ್ಮಾನ್ಯ ಸಂತೋಷ್ ಹೆಗ್ಡೆರವರು ಆರ್ಟಿಕಲ್ 3 ಅಮೆಂಡ್ಮೆಂಟ್ ಮಾಡಬೇಕು. ಆದ್ದರಿಂದ ಹೋಮೋಜಿನಿಯಸ್ ಗ್ರೂಪ್ಗಳಿಗೆ ಒಳ ಮೀಸಲಾತಿ ಕೊಡುವ ಅಧಿಕಾರ ಈ ದೇಶದ ಯಾವುದೇ ರಾಜ್ಯಕ್ಕಿಲ್ಲ ಅಂತೇಳಿ 2004ರಲ್ಲಿ ಹೇಳಿದ್ದು. ಆದರೆ 2020ರಲ್ಲಿ ಪಂಜಾಬಿನ ಅರುಣ್ ಮಿಶ್ರಾ ಅವರು ಅದೇ ಸುಪ್ರೀಂ ಕೋರ್ಟಲ್ಲಿ ಪಂಚಪೀಠಿಗೆ ಹೇಳಿತ್ತು, ಸಂತೋಷ್ ಹೆಗ್ಡೆ ಅವರ ಜಡ್ಜ್ಮೆಂಟ್ ಈ ದೇಶದ ಯಾವುದೇ ಕಾನೂನು ವ್ಯವಸ್ಥೆಯಲ್ಲಿ ಸಮರ್ಪಕವಾಗಿಲ್ಲ, ಶೋಷಿತ ವರ್ಗಕ್ಕೆ ನ್ಯಾಯ ಕೊಡುವ ದಿಕ್ಕಿನಲ್ಲಿ ಸಂತೋಷ್ ಹೆಗ್ಡೆ ಅವರ ಜಡ್ಜ್ಮೆಂಟ್ ಇಲ್ಲ ಅಂತೇಳಿ 2020ರಲ್ಲಿ ಅರುಣ್ ಮಿಶ್ರಾ ಅವರ ಜಡ್ಜ್ಮೆಂಟನ್ನು ನೀಡಿದ್ದು. 2004ರಿಂದ ಸಂತೋಷ್ ಹೆಗ್ಡೆ ಅವರ ಜಡ್ಜ್ಮೆಂಟ್ ವಿರುದ್ಧ ಈ ದೇಶದ ಯಾವುದೇ ರಾಜ್ಯ ಸರ್ಕಾರ ಅಪೀಲ್ ಮಾಡಲಿಲ್ಲ. 2020ರಲ್ಲಿ ಅರುಣ್ ಮಿಶ್ರಾ ಅವರು ಜಡ್ಜ್ಮೆಂಟ್ ಕೊಟ್ಟ ನಂತರವೂ ಸಹ ಈ ದೇಶದ ಯಾವುದೇ ರಾಜ್ಯ ಸರ್ಕಾರ, ಆದರೆ ಈ ಸ್ಕ್ಯಾವೆಂಜರ್ಸ್ಗೆ, ಮೀಸಲಾತಿಯಿಂದ ವಂಚಿತರಾಗಿದ್ದ ಶೋಷಿತ ವರ್ಗಕ್ಕೆ, ಅತಿ ಶೋಷಿತ ವರ್ಗಕ್ಕೆ ಒಳ ಮೀಸಲಾತಿಯನ್ನು ಕೊಡುವ ಅಧಿಕಾರ ಸಂವಿಧಾನದಲ್ಲೇ ಇದೆ. ಆರ್ಟಿಕಲ್ 50-16 ಯಾರು ಫಾಲೋಪೇ ಮಾಡ್ತಾ ಇಲ್ಲ ಅಂತೇಳಿ ಜಡ್ಜ್ಮೆಂಟ್ಗಳನ್ನು ಈ ದೇಶದ ಯಾವುದೇ ರಾಜ್ಯ ಸರ್ಕಾರ ಪರಿಗಣಿಸಲಿಲ್ಲ, ಯಾವುದೇ ರಾಜಕೀಯ ಪಕ್ಷ ಪರಿಗಣಿಸಲಿಲ್ಲ. ಆದರೆ ಬಿಜೆಪಿ ಸರ್ಕಾರವನ್ನು ಸೇರಿದಂಗೆ ನಾನು ಎಲ್ಲ ಅಂತ ಪದ, ಎಲ್ಲ ರಾಜಕೀಯ ಪಕ್ಷ ಅಂತ ಪದವನ್ನು ಉಪಯೋಗಿಸಿದ್ದೀನಿ. ಹೌದು, ನಾನು ಕ್ಲಿಯರಾಗಿ ಹೇಳ್ತಾ ಇದ್ದೀನಿ ಸರ್. ಸಂತೋಷ್ ಹೆಗ್ಡೆ ಜಡ್ಜ್ಮೆಂಟ್ನ ಇದು ಸರಿ ಇಲ್ಲ ಅಂತ ಯಾರೂ ಅಪೀಲ್ ಹೋಗಲಿಲ್ಲ. ಎಲ್ಲ ರಾಜಕೀಯ ಪಕ್ಷಗಳು, ಎಲ್ಲ ರಾಷ್ಟ್ರೀಯ ರಾಜ್ಯದ ಸ್ಥಳೀಯ ಪಕ್ಷಗಳು ಅಷ್ಟೇ. ಅರುಣ್ ಮಿಶ್ರಾ ಜಡ್ಜ್ಮೆಂಟ್ ಬಂದ ಮೇಲೂ ಸಹ ಅರೆ ನ್ಯಾಯವಾಗಿ ಜಡ್ಜ್ಮೆಂಟ್ ಬಂದಿದ್ದು ಯಾಕೆ ಕೊಡಬಾರ್ದು ಅಂತೇಳಿ ಯಾರೂ ಹೇಳಿಲ್ಲ. ಈ ರಾಜ್ಯದ ಮುಖ್ಯಮಂತ್ರಿಗಳು, ಯಾವ ರಾಜ್ಯದ ಮುಖ್ಯಮಂತ್ರಿ ಪ್ರಣಾಳಿಕೆಯಲ್ಲಿ ನನ್ನ ಸರ್ಕಾರ ಅಧಿಕಾರಕ್ಕೆ ಬಂದರೆ ಒಂದೇ ವಾರದ ಫಸ್ಟ್ ಕ್ಯಾಬಿನೆಟ್ಟಲ್ಲಿ ಒಳ ಮೀಸಲಾತಿ ಜಾರಿ ಮಾಡ್ತೇನೆ ಅಂತ ಹೇಳಿದಂಥ ಮುಖ್ಯಮಂತ್ರಿಗಳು ವಿಜಯೋತ್ಸವದ ಸಮಾವೇಶ, ಸಾಧನಾ ಸಮಾವೇಶಗಳಲ್ಲಿ ಅರೆ ಮತ್ತೆ 3 ಅಮೆಂಡ್ಮೆಂಟ್ ಬೇಕೇ ಬೇಕು, ಅದಕ್ಕೆ ರೆಕಮೆಂಡ್ ಮಾಡೋದು ಕ್ಯಾಬಿನೆಟಲ್ಲಿ ಒಬ್ಬ ಅಡ್ವೊಕೇಟ್, ಹೈಕೋರ್ಟಿನ ಸೀನಿಯರ್ ಅಡ್ವೊಕೇಟ್, ಈ ರಾಜ್ಯದ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಒಬ್ಬ ಅಡ್ವೊಕೇಟ್ ಆಗಿರಿ ಅರುಣ್ ಮಿಶ್ರಾ ಜಡ್ಜ್ಮೆಂಟನ್ನು ಸಹ ಪರಿಗಣಿಸಲಿಲ್ಲ. ಆದರೆ ಸನ್ಮಾನ್ಯ ಚಂದ್ರಚೂಡ್ ಅವರು ಜಡ್ಜ್ಮೆಂಟನ್ನು ಈ ದೇಶದಲ್ಲಿ ಒಳ ಮೀಸಲಾತಿಯನ್ನು ಕೊಡುವ ಸಾರ್ವಭೌಮತ್ವ ಈ ದೇಶದ ಎಲ್ಲ ರಾಜ್ಯಗಳಿಗಿದೆ, ಅದು ಹಿಂದುಳಿವಿಕೆಯ ಆಧಾರದ ಮೇಲೆ ಮೀಸಲಾತಿಯನ್ನು ಕೊಡಬೇಕು, ಹೋಮೋಜಿನಿಯಸ್ ಅಲ್ಲ, ದೇರ್ ಆಲ್ ಹೆಟ್ರೋಜಿನಿಯಸ್ ಅಂತ ಜಡ್ಜ್ಮೆಂಟನ್ನು ನೋಡಿದ್ದನ್ನು ಸಹ ಆಗಸ್ಟ್ಗೆ 1 ವರ್ಷ ಆಗ್ತದೆ. ಸರ್ಕಾರ ಬಂದು ಕರ್ನಾಟಕ ರಾಜ್ಯದಲ್ಲಿ 2 ವರ್ಷ ಮೇಲಾಗಿದೆ. ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ 1 ವರ್ಷ ಆಗ್ತದೆ ಆಗಸ್ಟ್ 1ಕ್ಕೆ. ತೆಲಂಗಾಣ ಸರ್ಕಾರ ಒಳ ಮೀಸಲಾತಿ ಜಾರಿಗೆ ತಂದು 9 ತಿಂಗಳಾಗಿದೆ. ಆಂಧ್ರ ಪ್ರದೇಶ ಸರ್ಕಾರ ಒಳ ಮೀಸಲಾತಿ ಜಾರಿ ಬಂದು 7 ತಿಂಗಳಾಗಿದೆ. ಹರಿಯಾಣ ಸರ್ಕಾರದಲ್ಲಿ ಕ್ಯಾಬಿನೆಟ್ ತೀರ್ಮಾನ ಆಗಿದೆ. ಪಂಜಾಬ್ ಸರ್ಕಾರ ಜಾರಿ ಮಾಡಿದೆ. 30 ವರ್ಷ ಒಳ ಮೀಸಲಾತಿ ಜಾರಿಯಲ್ಲಿ ಇತ್ತು. ಒಳ ಮೀಸಲಾತಿ ಜಾರಿ ಮಾಡ್ತೇವೆ, ಎಂಪಿರಿಕಲ್ ಡೇಟಾವನ್ನು ಅವಶ್ಯಕತೆ ಇದೆ ಅಂಥೇಳಿ ನಾಗಮೋಹನ್ ದಾಸ್ ಅವರನ್ನು ಏಕ ಸದಸ್ಯ ಪೀಠದ ಆಯೋಗವನ್ನು ರಚನೆ ಮಾಡಿ 6 ತಿಂಗಳಾಗಿದೆ. ಕೇವಲ 25 ದಿನದಲ್ಲಿ ತೆಲಂಗಾಣ ಮುಖ್ಯಮಂತ್ರಿಗಳು ಎಂಪಿರಿಕಲ್ ಡೇಟಾವನ್ನು ಕನ್ಕ್ಲೂಡ್ ಮಾಡಿ ಒಳ ಮೀಸಲಾತಿ ಜಾರಿ ತಂದರು. ಆದರೆ ಕರ್ನಾಟಕ ಸರ್ಕಾರದ, ಈ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳು ನಾಗಮೋಹನ್ ದಾಸ್ ಅವ್ರು ಜಾರಿ ಬರಲಿ, ವರದಿ ಬರಲಿ, ಜಸ್ಟ್ ಇಂಟ್ರೀಮ್ ರಿಪೋರ್ಟ್ 2 ತಿಂಗಳನ್ನು ತೆಗೆದುಕೊಂಡು 2 ತಿಂಗಳು ಇಂಟ್ರೀಮ್ ರಿಪೋರ್ಟ್. ಏನು ಇಂಟ್ರೀಮ್ ರಿಪೋರ್ಟ್? ನಾನು ಸರ್ವೆ ಮಾಡಲೇಬೇಕು ಅಂತ ಒಂದು ಪದ ಹೇಳೋದಕ್ಕೆ
ಸರ್ವೆ ಮಾಡಲೇಬೇಕು. ಒಂದು ಪದ ಹೇಳೋದಕ್ಕೆ 2 ತಿಂಗಳು, ಇವತ್ತು 5 ತಿಂಗಳಾಗಿದೆ, ಸರಿಯಾಗಿ ಸರ್ವೆ ಆಗಲಿಲ್ಲ. BBMPಯಲ್ಲಿ ಸರಿಯಾಗಿ ಸರ್ವೆ ಮಾಡ್ತಿಲ್ಲ. 91% ಸರ್ವೆ ರಾಜ್ಯದಲ್ಲಾಗಿದೆ, ಬೆಂಗಳೂರಿನಲ್ಲಿ 56% ಆಗಿದೆ. ಆ ಸ್ಟಿಕರ್ಗಳು ಅಂಟಿಸ್ತೀವಿ. ಗೊಂದಲದ ವಾತಾವರಣವನ್ನು ಕರ್ನಾಟಕ ರಾಜ್ಯದ ಮಾದಿಗರಿಗೆ ಅನುಮಾನ ಬರುವ ರೀತಿಯಲ್ಲಿ ಈ ರಾಜ್ಯ ಸರ್ಕಾರ ನಡೆಯಿದೆ. ಆದ್ದರಿಂದ 35 ವರ್ಷಗಳ ಕಾಲ ಒಳ ಮೀಸಲಾತಿಗೆ ಹೋರಾಟ ಮಾಡಿದಂಥ ಮಾದಿಗರಿಗೆ ಸಹನೆಯ ಕಳ್ಕೊಂಡಿದ್ದೀವಿ. ತಮ್ಮ ಮುಖಾಂತರ ಈ ರಾಜ್ಯದ ಮಾದಿಗರಿಗೆ, ಮಾದಿಗ ಸಂಘಟನೆ ಒಕ್ಕೂಟಗಳಿಗೆ, ಮಾದಿಗರ ಹೋರಾಟಗಾರರಿಗೆ, ಮಾದಿಗರ ರಾಜಕಾರಣಿಗಳಿಗೆ, ಈ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಒಂದು ಕಡೆ ಎಚ್ಚರಿಕೆ, ಒಂದು ಕಡೆ 1ನೇ ತಾರೀಕು ಇಡೀ ರಾಜ್ಯದ ಜಿಲ್ಲಾ ಕಚೇರಿಗಳ ಮುಂದೆ ಇಡೀ ಮಾದಿಗ ಸಮುದಾಯ, ಎಲ್ಲ ಸಂಘಟನೆಗಳು, ಎಲ್ಲ ಹೋರಾಟಗಾರರು, ಎಲ್ಲ ರಾಜಕಾರಣಿಗಳು ಸರ್ಕಾರದ ವಿರುದ್ಧ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ, ಚಳುವಳಿ, ಅಸಹಕಾರ ಚಳುವಳಿ ಮಾಡೋದಕ್ಕೆ ಈ ವೇದಿಕೆಯಲ್ಲಿ ಎಲ್ಲರೂ ಮನವಿಯನ್ನು ಮಾಡಲಿಕ್ಕೆ, ತಮ್ಮ ಮುಖಾಂತರ ಮನವಿ ಮಾಡೋದಕ್ಕೆ ಬಂದಿದ್ದೀವಿ. ಅದರ ಜೊತೆಗೆ ಈ ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆ, 10ನೇ ತಾರೀಕಿಂದ 15ನೇ ತಾರೀಕು ಒಳಗಡೆ ಒಳ ಮೀಸಲಾತಿ ಜಾರಿ ಮಾಡಲಿಲ್ಲ. ಮೊಟ್ಟ ಮೊದಲ ಬಾರಿಗೆ ಕರ್ನಾಟಕ ರಾಜ್ಯದಲ್ಲಿ ಮಾದಿಗರು ಕರ್ನಾಟಕದ ಬಂದ್, ರಾಜ್ಯ ಸರ್ಕಾರವನ್ನು ಆಡಳಿತ ಮಾಡೋದಕ್ಕೆ ಬಿಡೋದಿಲ್ಲ ಅಂತೇಳಿ ಸಂದೇಶವನ್ನು ನೀಡೋದಕ್ಕೆ ಇವತ್ತು ತಮ್ಮ ಮುಂದೆ ಈ ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆ ಗಟ್ಟಿ ಹೇಳೋದಕ್ಕೆ ಬಂದಿದ್ದೀವಿ. ಅದಕ್ಕಾಗಿ ಈ ರಾಜ್ಯದ ಮುಖ್ಯಮಂತ್ರಿಗಳು ತಾವೇನು ಯಾವುದೇ ಇಂಪಿರಿಕಲ್ ಡೇಟಾ ತಲೆ ಎಣಿಸಿ ಮೀಸಲಾತಿ ಕೊಡೋದಲ್ಲ. ಈ ದೇಶದ ದಕ್ಷಿಣ ಭಾರತದಲ್ಲಿ ಆಂಧ್ರ ಪ್ರದೇಶದ ರಾಮಚಂದ್ರ ಕಮಿಷನ್ ಇರಬಹುದು, ತಮಿಳುನಾಡಿನ ಜನಾರ್ದನ್ ಕಮಿಷನ್ ಇರಬಹುದು, ಕರ್ನಾಟಕದ ಜಸ್ಟಿಸ್ ಸದಾಶಿವ ಕಮಿಷನ್ ರಿಪೋರ್ಟ್ ಇರಬಹುದು. ಇಡೀ ದಕ್ಷಿಣ ಭಾರತದಲ್ಲಿ ಮೀಸಲಾತಿಯಲ್ಲಿ ಮಾದಿಗ ಸಮುದಾಯ ವಂಚಿತರಾಗ್ತಾ ಇದ್ದಾರೆ. ಅವರಿಗೆ ಮೀಸಲಾತಿ ಹೆಚ್ಚು ಕೊಡಬೇಕಂತೇಳಿ ಜಸ್ಟಿಸ್ ಸದಾಶಿವ ಅವರು ಸಹ 6% ಮಾದಿಗ ಸಮುದಾಯಕ್ಕೆ, 5% ನಮ್ಮ ಸಹೋದರ ಬಲಗೈ ಸಮುದಾಯಕ್ಕೆ, 5% ನಮ್ಮ ಬೋವಿ ಮತ್ತು ಲಮಾಣಿ ಸಮಾಜಕ್ಕೆ 3%, 1% ಇತರೆ ಸಮುದಾಯಕ್ಕೆ, ಅಲೆಮಾರಿಗಳಿಗೆ ಅಂತೇಳಿ ಜಸ್ಟಿಸ್ ಸದಾಶಿವ ಅವರು ರಿಪೋರ್ಟ್ ಕೊಟ್ಟಿದ್ದರು. ಆದರೆ ಸನ್ಮಾನ್ಯ ಮುಖ್ಯಮಂತ್ರಿ ಬೊಮ್ಮಾಯಿಯವರು ಮಾಧುಸ್ವಾಮಿಯವರ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿಯನ್ನು ಮಾಡಿ ಜಸ್ಟಿಸ್ ಸದಾಶಿವ ಅವರ ಬಗ್ಗೆ ಎಲ್ಲೋ ಗೊಂದಲ ಇದೆ, ಜಸ್ಟಿಸ್ ಸದಾಶಿವ ಕಮಿಷನ್ನಲ್ಲಿ ಬೋವಿ ಮತ್ತು ಲಮಾಣಿ ಸಮುದಾಯವನ್ನು ಮೀಸಲಾತಿಯಿಂದ ಹೊರಗಡೆ ಇಡ್ತಾರೆ ಅಂತೇಳಿ ಚರ್ಚೆಗಳಾಗಿದ್ದರಿಂದ, ಅಪಪ್ರಚಾರ ಆಗಿರೋದ್ರಿಂದ ನಮ್ಮ ಮಾಧುಸ್ವಾಮಿಯವರು ಜನಸಂಖ್ಯೆ ಆಧಾರದ ಮೇಲೆ ಜಸ್ಟಿಸ್ ಸದಾಶಿವ ಕೆಲ ಅಂಶಗಳನ್ನು ಪರಿಗಣಿಸಿ ಕರ್ನಾಟಕ ರಾಜ್ಯದಲ್ಲಿ 15% ಮೀಸಲಾತಿಯನ್ನು 17%ಗೆ ಏರಿಸಿ 6% ಮಾದಿಗ ಸಮುದಾಯಕ್ಕೆ, 5.5% ನಮ್ಮ ಚಲವಾದಿ ಸಮುದಾಯಕ್ಕೆ, 4.5% ಬೋವಿ ಮತ್ತು ಲಮಾಣಿಗಳಿಗೆ. ಅದರ ಜೊತೆಗೆ ಯಾವ 14 ವರ್ಷಗಳಿಂದ ST ಕಮಿಷನ್ ಕರ್ನಾಟಕ ರಾಜ್ಯಕ್ಕೆ ಒಂದು ಪತ್ರವನ್ನು ಬರೆದಿದ್ದರು. ತಾವೇನು ಕರ್ನಾಟಕ ರಾಜ್ಯದಲ್ಲಿ ಬೋವಿ ಮತ್ತು ಲಮಾಣಿ ಕೊಚ್ಚ ಸಮುದಾಯಗಳನ್ನು ಮೀಸಲಾತಿಯಿಂದ ಹೊರಗಡೆ ಇಡ್ತೀರಾ ಅಂತ ಹೈಕೋರ್ಟ್ನಲ್ಲಿ ಕೇಳಿದ್ದಾರೆ. ನಮಗೆ ನೋಟಿಸ್ ಬಂದಿದೆ. ತಮ್ಮ ಈ ರಾಜ್ಯ ಸರ್ಕಾರದ ಒಪಿನಿಯನ್ ಅಂತೇಳಿ ಪತ್ರ ಬಂದಿತ್ತು. 13-14 ವರ್ಷಗಳು ಆ ಪತ್ರವನ್ನು ಕಣ್ಣೆತ್ತಿ ಯಾವ ರಾಜಕೀಯ ಪಕ್ಷಗಳು ನೋಡಿರಲಿಲ್ಲ. ಆದರೆ ನಮ್ಮ ಬೊಮ್ಮಾಯಿಯವರು, ಮುಖ್ಯಮಂತ್ರಿ ಬೊಮ್ಮಾಯಿಯವರು, ಮಾಧುಸ್ವಾಮಿಯವರು, ಬೊಮ್ಮಾಯಿಯವರು ವಿತಿನ್ 48 hours ಬಿಫೋರ್ ಇಂಪ್ಲಿಮೆಂಟಿಂಗ್ ಅನೌನ್ಸಿಂಗ್ ದಿ ಇಂಟರ್ನಲ್ ರಿಸರ್ವೇಷನ್ ಅವರು ಕೇಂದ್ರ ಸರ್ಕಾರಕ್ಕೆ ಮತ್ತು ST ಪತ್ರ ಬರೆದರು. ಬೋವಿ ಮತ್ತು ಲಮಾಣಿ ಸಮುದಾಯವನ್ನು ಯಾವುದೇ ಕಾರಣಕ್ಕೂ ಮೀಸಲಾತಿಯಿಂದ ತೆಗೆಯೋದಿಲ್ಲ. ಅದರ ಜೊತೆಗೆ
ಅವರ ಜನಸಂಖ್ಯೆಗೆ ಅನುಗುಣವಾಗಿ ಜಸ್ಟಿಸ್ ಸದಾಶಿವ ಕೊಟ್ಟಂಥ 3%ಇಂದ 4.5%ಗೆ ಏರಿಕೆ ಮಾಡಿ ಅವರು ಒಂದು ಸಬ್ಮಿಟನ್ನು ಮಾಡಿದರು. ಈ ಎಲ್ಲವನ್ನು ಪರಿಗಣಿಸಿ ಇಷ್ಟೆಲ್ಲ ವರದಿಗಳು ಈ ರಾಜ್ಯ ಸರ್ಕಾರಕ್ಕೆ ಮುಂದಿದ್ದರೂ ಸಹ ಒಂದು ವರ್ಷ ಜಡ್ಮೆಂಟ್ ಬಂದ ನಂತರ ಸಹ ಈ ರಾಜ್ಯ ಸರ್ಕಾರ ಒಳ ಮೀಸಲಾತಿಯನ್ನು ಜಾರಿ ಮಾಡಲಿಕ್ಕೆ ಮೀನಾಮೆಣಿಸ್ತಾ ಇರೋದ್ರಿಂದ 35 ವರ್ಷಗಳ ಹೋರಾಟ ಮಾಡುತ್ತಿದ್ದ ಮಾದಿಗರು ಕೊನೆ ಕಟ್ಟ ಕಡೆಯ ಎಚ್ಚರಿಕೆ ಗಂಟೆಯಾಗಿ 1ನೇ ತಾರೀಕು ಇಡೀ ರಾಜ್ಯದ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಪ್ರತಿಭಟನೆ, 10 ರಿಂದ 15 ಕರ್ನಾಟಕ ಬಂದ್ ಆಚರಣೆ ಮಾಡೋದಕ್ಕೆ ಇಡೀ ಎಲ್ಲ ಸಮುದಾಯದ ಸಂಘಟನೆಗಳು ಸಹಕಾರ ನೀಡಬೇಕಂದ್ರೆ ತಮ್ಮ ಮುಖಾಂತರ ಪ್ರಾರ್ಥನೆ ಮಾಡಿ.